ಚಿಂತಾಮಣಿ ನಗರದ ಕೋಲಾರ ರಸ್ತೆಯ ಅರಳಿಕಟ್ಟೆ ಪಕ್ಕದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಾಲೂಕು ಆಡಳಿತ ಮತ್ತು ಪೌರಾಡಳಿತ ಇಲಾಖೆ ಆಶ್ರಯದಲ್ಲಿ ವಿವಿಧ ಯೋಜನೆಗಳ 31.45 ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಇಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಅಲ್ಲದೆ ವಿವಿಧ ಫಲಾನುಭವಿಗಳಿಗೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದ ಅವರು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ 10 ವರ್ಷದ ಅವಧಿಯಲ್ಲಿ 100 ಕೋಟಿ ಅನುದಾನ ತಂದು ನಗರದ ಅಭಿವೃದ್ಧಿ ಪಡಿಸುವುದಾಗಿ ಹೇಳಿದರು. ಆದರೆ 1 ರೂಪಾಯಿ ಅನುದಾನವೂ ತರಲಿಲ್ಲ ಎಂದು ಲೇವಡಿ ಮಾಡಿದರು. ಈ ಹಿಂದೆ ನಾನು ಶಾಸಕನಾಗಿದ್ದ ವೇಳೆ ನಗರದ ಅಭಿವೃದ್ಧಿಗಾಗಿ ತಯಾರು ಮಾಡಿದ್ದ ನೀಲನಕ್ಷೆ ಮತ್ತು ನಾನು ತಂದ ಅನುದಾನವನ್ನು ಮಾತ್ರ ಬಳಸುವಲ್ಲಿ ಯಶಸ್ವಿಯಾದ ಮಾಜಿ ಶಾಸಕರು ನಗರದ ಅಭಿವೃದ್ಧಿಗೆ ಏನು ತರಲಿಲ್ಲ ಎಂದರು. ಆಗ ಮಾಡಿದ್ದ ಎಲ್ಲ ರಸ್ತೆಗಳು ಹಾಳಾಗಿವೆ. ಏನು ಮಾಡಿದರೂ ಅವರು ಒಳ್ಳೆಯವರು. ನಾನು 4 ಜನಕ್ಕೆ ಉಪಯೋಗವಾಗುವ ಅಭಿವೃದ್ಧಿ ಕೆಲಸ ಮಾಡಿದರೆ ನಾನು ಕೆಟ್ಟವನಾ ಎಂದು ಸಚಿವರು ಪ್ರಶ್ನಿಸಿದರು. ಚಿಂತಾಮಣಿ ಮಾತ್ರವಲ್ಲ, ಇಡೀ ಜಿಲ್ಲೆ ಅಭಿವೃದ್ಧಿ ಪಡಿಸುವ ಕನಸು ಕಂಡಿದ್ದೇನೆ. ಈಗಾಗಲೇ ಶಿಡ್ಲಘಟ್ಟಕ್ಕೆ 30 ಕೋಟಿ, ಚಿಕ್ಕಬಳ್ಳಾಪುರ ನಗರಕ್ಕೆ 30 ಕೋಟಿ ಅನುದಾನ ಮಂಜೂರು ಆಗಲು ಯೋಜನೆ ತಯಾರಿಸಿದ್ದೇನೆ ಎಂದರು. 100 ಕೋಟಿಗಳ ಯೋಜನೆ ತಯಾರು ಮಾಡಿಬಿಟ್ಟಿದ್ದೀವಿ ಚಿಂತಾಮಣಿಗೆ ಅಂತ ಹೇಳುವಂತ ಕೆಲಸ ಆಯ್ತು. ಎಷ್ಟು ಸಮಯ ಆಗಿತ್ತು ಅದಕ್ಕೆ? ಯಾರ ಯೋಜನೆ ತಯಾರು ಮಾಡೋದಕ್ಕೆ ಕಾರ್ಯಾದೇಶ ಯಾರು ಕೊಟ್ಟಿದ್ದು? ಎಷ್ಟು ಬಡಾವಣೆಗಳ ಎಲ್ಲ ಇಡೀ ನಗರದ ಹೊಸ ಬಡಾವಣೆಗಳ ಕೂಡ ಅಲ್ಲಿ ಕೂಡ ಯೋಜನೆ ಆಗ್ಬೇಕು, ಅಲ್ಲೂ ರಸ್ತೆಗಳಾಗಬೇಕು, ಅಲ್ಲಿ ಚರಂಡಿ ಆಗ್ಬೇಕು. ನಾಳೆ ಮನೆ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಒಬ್ಬೊಬ್ರು ಒಂದೊಂದು ಎತ್ತರ ಮನೆ ನಿರ್ಮಾಣ ಮಾಡಿದ್ರೆ ಅವ್ರ ಮನೆಗೆ ಹತ್ತೋದಕ್ಕೆ ಆ ಒಂದು ಸ್ಲೋಪ್ ಆಗ್ತಾರಲ್ಲ, ಒಂದು ಡ್ರೈವೇ, ಅದು ನಾಳೆ ರಸ್ತೆ ಬಂದ್ರೆ ಈಗಿರುವಂತ ರಸ್ತೆಗಳು 20 ಅಡಿ ಇದೆ. ಈ ರೀತಿ ಆಗ್ಬಾರ್ದು. ಒಳಚರಂಡಿ ಆದ್ರೆ ನಾಳೆ ರೋಡ್ ಲೆವೆಲ್ ಫಿಕ್ಸ್ ಆಗುತ್ತೆ. ಅದ್ರ ಅನುಗುಣವಾಗಿ ಅವ್ರು ಬಿಲ್ಡಿಂಗ್ ಕಟ್ಟಕ್ಕಾಗತ್ತೆ ಅಂತೇಳಿ ನಾವು ಎಲ್ಲ ನಗರದ ಬೆಳವಣಿಗೆ ಆಗ್ತಾ ಇರ್ತಕ್ಕಂಥ ಪ್ರದೇಶ ನಗರ ಸಭೆಯಲ್ಲಿ ಯಾರು ಅದು ರೆವಿನ್ಯೂ ಲೇಔಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಯಾವ್ಯಾವ್ದು ಖಾತೆ ಆಗಿತ್ತು ಅದನ್ನೆಲ್ಲ ನಾನು ಸುಮಾರು 1.5 ವರ್ಷ ನಾವು ಅವ್ರಿಗೆ ಅಧ್ಯಯನ ಮಾಡಿಸಿ ಆ 100 ಕೋಟಿಗಳ ಯೋಜನೆ ತಯಾರು ಮಾಡಿದ್ವಿ. ನಗರದ ನಕ್ಕುಂದಿಕೆರೆ, ಕನ್ನಂಪಲ್ಲಿ, ಗೋಪಸಂದ್ರ ಸೇರಿದಂತೆ ನಗರದ ವಿವಿಧ ಭಾಗದ ಕೆರೆಗಳು ಅಭಿವೃದ್ಧಿಪಡಿಸಲು 80 ಕೋಟಿ ವೆಚ್ಚದಲ್ಲಿ ಯೋಜನೆ ತಯಾರಿಸಲಾಗಿದೆ. ನಗರಾಭಿವೃದ್ಧಿ ಸಚಿವ ಸುರೇಶ್ ಅವರಲ್ಲಿ ಮನವಿ ಮಾಡಲಾಗಿದೆ. ತಪ್ಪಿದಲ್ಲಿ ಸಣ್ಣ ನೀರಾವರಿ ಇಲಾಖೆಯಿಂದ ತರಲು ಪ್ರಯತ್ನಿಸಿದ್ದೇನೆ. ಭಕ್ತರಹಳ್ಳಿ ಅರಸೀಕೆರೆ ಕುಡಿಯುವ ನೀರು ಕೆರೆ ಸಾಮರ್ಥ್ಯ ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತಿದೆ ಎಂದರು. 1993-94ರಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಶಾಸಕನಾಗಿದ್ದ ನಮ್ಮ ತಂದೆ ಚೌಡರೆಡ್ಡಿ ಅವರ ಕನಸು ಜನರಿಗೆ ಅನುಕೂಲವಾಗುವ ದೊಡ್ಡ ಆಸ್ಪತ್ರೆ ನಿರ್ಮಿಸುವುದಾಗಿತ್ತು. ಆ ಕನಸನ್ನು ನನಸು ಮಾಡಲು ನಗರದ ಹೃದಯ ಭಾಗದಲ್ಲಿರುವ ನಗರಸಭೆಗೆ ಸೇರಿದ ಹಳೆ ತಾಲೂಕು ಕಚೇರಿ, ಡಿವೈಎಸ್ಪಿ ಕಚೇರಿ ಸ್ಥಳದಲ್ಲಿ ವಿಶಾಲವಾದ ಜಾಗದಲ್ಲಿ 16 ಕೋಟಿ ವೆಚ್ಚದಲ್ಲಿ ಸುಸಜ್ಜಿತವಾದ ಕಟ್ಟಡ ನಿರ್ಮಿಸಿ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರನ್ನು ನೇಮಿಸಿ ಎಲ್ಲಾ ರೀತಿಯ ಯಂತ್ರೋಪಕರಣಗಳನ್ನು ಇಡಬೇಕೆಂದು ಪಣ ತೊಟ್ಟಿದ್ದೇನೆ. 1.5 ವರ್ಷದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕಟ್ಟಡ ನಿರ್ಮಿಸುವುದಾಗಿ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಅನಿಲ್ ಕುಮಾರ್, ನಗರಸಭಾ ಅಧ್ಯಕ್ಷ ಆರ್ ಜಗನ್ನಾಥ್, ಉಪಾಧ್ಯಕ್ಷೆ ರಾಣಿಯಮ್ಮ, ತಹಸೀಲ್ದಾರ್ ಸುದರ್ಶನ್ ಯಾದವ್, ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ, ನಗರಸಭೆ ಸದಸ್ಯರಾದ ಹರೀಶ್, ರಾಜಾಚಾರಿ ಈ ಸಂದರ್ಭದಲ್ಲಿ ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.